ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತದ 2023-24ನೇ ಸಾಲಿನ ವಾರ್ಷಿಕ ಸಾಮಾನ್ಯ ಮಹಾಸಭೆ ಆಯೋಜನೆ ಮಾಡಲಾಗಿತ್ತು. ಕಸಬಾ ಹೋಬಳಿಯ ಸಹಕಾರ ಸಂಘದ ಕಾರ್ಯಕ್ರಮವನ್ನು ಉದ್ದೇಶಿಸಿ ವಿಎಸ್ಎಸ್ಎನ್ ಅಧ್ಯಕ್ಷ ರಾಜಣ್ಣ ಮಾತನಾಡಿ, ಕ್ಷೇತ್ರಕ್ಕೆ ರೈತರು ಮತ್ತು ಷೇರುದಾರರು ಶಕ್ತಿಯಾಗಿದ್ದು, ಸಹಕಾರ ಸಚಿವರಾದ ಕೆಎನ್ ರಾಜಣ್ಣ ಅವರಿಂದ ಸಹಕಾರ ಬ್ಯಾಂಕ್ಗಳು ಸದೃಢವಾಗಿವೆ. ರೈತರು ಎಲ್ಲ ಅನುಕೂಲ ಪಡೆದುಕೊಳ್ಳಬೇಕು. ಅದೇ ರೀತಿ ರೈತರು ಮತ್ತು ಷೇರುದಾರರು ಸಹಕಾರ ಸಂಘದಿಂದ ಪಡೆದಂತಹ ಸಾಲಗಳನ್ನು ಜವಾಬ್ದಾರಿಯಿಂದ ವಾಪಸ್ ಮರುಪಾವತಿ ಮಾಡಿದರೆ ಮಾತ್ರ ಸಂಘವು ಶಕ್ತಿಯುತವಾಗಿ ಉಳಿಯುತ್ತವೆ ಎಂದರು. ಕಸಬಾ ವಿಎಸ್ಎಸ್ಎನ್ ಇಂದ 2023-24ನೇ ಸಾಲಿನಲ್ಲಿ 738 ಜನ ರೈತರಿಗೆ 4,18,00,000 ಕೆಸಿಸಿ ಸಾಲವನ್ನು ನೀಡಲಾಗಿದೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಸಹಕಾರ ಸಚಿವರಾದ ಕೆಎನ್ ರಾಜಣ್ಣನವರಾಗಿದ್ದಾರೆ. ಸಹಕಾರದ ವ್ಯವಸ್ಥೆ 1904ರಲ್ಲಿ ಸಿದ್ದರಾಮನಗೌಡ ಪಾಟೀಲ್ ಅವರು ಗದಗ ಜಿಲ್ಲೆಯಲ್ಲಿ 11 ರೂಪಾಯಿ ಶೇರ್ಗಳನ್ನು ರೈತರಿಂದ ಸಂಗ್ರಹಿಸಿ ಪ್ರಾರಂಭಿಸಿ, ಅಂದು ರೈತರು ಮಾರುವಾಡಿಗಳಿಂದ ಅನುಭವಿಸ್ತಾ ಇದ್ದ ಸಾಲದ ಬಾಧೆಯನ್ನು ತಪ್ಪಿಸುವಂತಹ ನಿಟ್ಟಿನಲ್ಲಿ ಈ ಸಹಕಾರ ವ್ಯವಸ್ಥೆಯನ್ನು ಸದೃಢಗೊಳಿಸುತ್ತಾ ಮುಂದುವರೆಸಿದ್ರು ಅಂತ ಕೊರಟಗೆರೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹನುಮಾನ್ ತಿಳಿಸಿದರು. ಈ ಸಭೆಯಲ್ಲಿ ಉಪಾಧ್ಯಕ್ಷೆ ಸುಂದರಮ್ಮ, ನಿರ್ದೇಶಕರುಗಳಾದ ಕೃಷ್ಣಮೂರ್ತಿ, ಪುಟ್ಟನರಸಯ್ಯ, ಸುರೇಶ್, ವಿನಯ್ ಕುಮಾರ್, ರಮೇಶ್, ಮಲ್ಲಯ್ಯ, ಕೆವಿ ಪುರುಷೋತ್ತಮ್, ನೇತ್ರಾವತಿ, ತಿಮ್ಮಪ್ಪ, ದಿವಾಕರ್, ಬ್ಯಾಂಕ್ ಮೇಲ್ವಿಚಾರಕ ತಿಮ್ಮರಾಜು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೃಷ್ಣಮೂರ್ತಿ, ಸಿಬ್ಬಂದಿಗಳಾದ ದಿನಕರ್, ಮಾರುತಿ ಸೇರಿದಂತೆ ಇತರರು ಹಾಜರಿದ್ದರು. ನಾನು ಕಡಲೆಕಾಯಿ ಬೆಳಿತೀನಿ, ಬೆಳೆ ಬೆಳೆದಾಗ ಒಂದು ಕೆರಡು ಕೊಡ್ತೀನಿ ಅಂತ ಹೇಳಿ ಏನು ಸಣ್ಣ ಪುಟ್ಟ ಸಾಲ ಮಾಡ್ತಿದ್ರು, ಅದನ್ನ ತಪ್ಪಿಸ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಸಹಕಾರ ಸಂಘ ಸ್ಥಾಪನೆ ಆಯಿತು. ಅದೇ ರೀತಿ ನಾವು ಇಲ್ಲಿ 758 ಜನಕ್ಕೆ 4 ಕೋಟಿ ಸಾಲ ಕೊಟ್ಟಿದ್ದೀವಿ 0% ಅಲ್ಲಿ. ನಮ್ಮ ಕಾರ್ಯಕಾರಿ ನಮ್ಮ ಸಂಘದ ನೌಕರ ವರ್ಗದವರು ಫೋನ್ ಮಾಡಿದಾಗ ತಕ್ಷಣ ಬಂದು ಅವ್ರೇನ್ ಹೇಳ್ತಾರೆ, ಹೊಸದಾಗಿ ರೆಕಾರ್ಡ್ ತಂದು ಕೊಡ್ರಿ, ದುಡ್ಡು ಕಟ್ರಿ, ಪಾಣಿ ಕೊಡ್ರಿ ಅಂತ ಹೇಳೋಲ್ಲ. ಪಾಣಿ ತಂದು ಕೊಟ್ಟು ಅವ್ರಿಗೆ ಒಂಚೂರು ಟೈಮಿಗೆ ಸರಿಯಾಗಿ ಅನುಕೂಲ ಮಾಡಿಕೊಟ್ರೆ ಬೇಗ ನಿಮ್ ಕೆಲಸ ಆಗ್ತೈತೆ. ಒಬ್ಬರಿಗೆ 16 ಸತಿ ಫೋನ್ ಮಾಡಿರೋ ಪಾಣಿ ತಂದು ಕೊಡೋಲ್ಲ, ಅಪ್ಲಿಕೇಶನ್ ಸೈನ್ ಹಾಕೊಡಲ್ಲ. ಇದೇ ಒಂದು ದೊಡ್ಡ ಕತೆ ನಮ್ಗೆ ಆಗಿರೋದು. ಇಲ್ಲಿ ಫೋನ್ ಮಾಡಿದ ತಕ್ಷಣ ಬಂದು ರೆಸ್ಪಾನ್ಸ್ ಮಾಡ್ಬೇಕು. ಆಮೇಲೆ ಇದು ಎಂತದ್ದು ಆಹ್ವಾನ ಪತ್ರಿಕೆ ಮನೆಗೆ ಹೋಗಿರ್ತಾರೆ, ದಿನಕರನೇ ಹೋಗೋಣ ನಾವು ಕಂಡ ಮಾಡಿ ಆಯ್ತು. ಅದರಲ್ಲಿ ನಿಮ್ಮ ಸೊಸೈಟಿಯಿಂದ ಪುರುಷೋತ್ತಮರವರು ಬಂದಿದ್ರು. ಪುರುಷೋತ್ತಮರವರು ಬಂದು ನಮ್ಮ ಸಂಘದ ಕಟ್ಟಡ ಬಹಳ ಶಿಥಿಲವಾಗಿದೆ, ಅದನ್ನ ರಿಪೇರಿ ಗ್ರಾಂಟ್ ಮಾಡಿಸ್ಕೊಡ್ರಿ ಅಂತ ಕೇಳಿದ್ರು. ಜೊತೆಗೆ ಕೆಸಿಸಿ ಸಾಲನ ಅಡಿಷನಲ್ ಆಗಿ ಕೇಳಿದ್ದಾರೆ. ಅವ್ರು ಇನ್ನು ಹೊಸಬರು ಎಷ್ಟೋ ಒಂದು 100 ಜನ ಇದ್ದಾರೆ, ಅವ್ರಿಗೆ ಕೊಡ್ಸ್ರಿ ಅಂತ. ಅದಕ್ಕೆ ನಮ್ಮ ಅಧ್ಯಕ್ಷರು ಕೂಡ ಒಪ್ಪಿಗೆ ಮಾಡಿದ್ದಾರೆ, ಮುಂದಿನ ದಿನಗಳಲ್ಲಿ ಕೊಡ್ಸೋಣ ಅಂತ. ಆದ ಕಾರಣ ಇದು ಬಿಲ್ಡಿಂಗ್ ಇದಕ್ಕೆ ಮಾತ್ರ ನಮಗೆ ಅಷ್ಟೊಂದು ಇರೋದಿಲ್ಲ. ಏನಾದರೂ ಕೊನೆ ಹಂತಕ್ಕೆ ಹೋದಾಗ ನಮ್ಮ ಅಧ್ಯಕ್ಷರ ಹತ್ರ ಒಂದು ರಿಕ್ವಿಸೇಷನ್ ಮಾಡಿಸ್ಕೊಂಡು ರಿಪೇರಿಗೆ ಎಷ್ಟು ಖರ್ಚಾಗಿರುತ್ತೆ ಅದರಲ್ಲಿ ಸ್ವಲ್ಪ ಭಾಗನಾದ್ರು ಕೊಡ್ತಾರೆ ಅಂತ ಹೇಳ್ತಾ, ನಾನು ಇಲ್ಲಿ ಏನಾದರೂ ನಿಮ್ಮ ಸಂಘದಿಂದಲೇ ಆದಷ್ಟು ಬರ್ಸಿ ಗ್ರಾಂಟ್ ಹಾಕ್ಸ್ಕೊಳ್ಬೇಕು. MLA ಅವ್ರದ್ದು ಇಲ್ಲ MLC ಅವ್ರದ್ದು ಗ್ರಾಂಟ್ ಹಾಕ್ಸ್ಕೊಂಡು ಮಾಡಬೇಕು ಅಂತ ಹೇಳ್ತಾ, KCC ಸಾಲ ಈಗ ಆಲ್ರೆಡಿ 4 ಕೋಟಿ ಕೊಟ್ಟಿದ್ದೀವಿ. ನನ್ನ ಸಂಘದಲ್ಲೇ ಕೂಡ 2.5 ಕೋಟಿ ಕೊಟ್ಟಿದ್ದೀನಿ ನಾನು. ನಿಮ್ಮದು 4 ಕೋಟಿವರೆಗೂ ಮುಟ್ಟಿದ್ದೀವಿ. ಇನ್ನೇನು ಜಾಸ್ತಿ ಜನ ಇರೋದಿಲ್ಲ. ಅಕಸ್ಮಾತ್ ಇದ್ರೆ ಯಾರಾದರೂ ಪಾಣಿಗಳು ಕೊಟ್ಟರೆ ನೆಕ್ಸ್ಟಲ್ಲಿ ಅವ್ರಿಗೆಲ್ಲ ಸಾಲ ಕೊಡಿಸ್ಕೊಡೋದಕ್ಕೆ ಎಲ್ಲ ತರ ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಯಾಕಂದ್ರೆ ಎಲ್ಲರೂ ಕೂಡ ಪಾಲ್ಗೊಳ್ಳೋದು ನಿಮ್ಮ ಹಕ್ಕು. ಇದು ಈ ಸಭೆಯಲ್ಲಿ ಪ್ರತಿಯೊಬ್ಬರು ಕೂಡ ಭಾಗವಹಿಸಬೇಕು. ನಿಮ್ಮ ಚರ್ಚೆ ಯಾವುದೇ ಒಂದು ಸಮಸ್ಯೆ ಕೂಡ ಇಲ್ಲಿ ನೀವು ಮಾತಾಡೋದ್ರಲ್ಲಿ ನಿಮ್ಮ ಹಕ್ಕಿದೆ. ಅದರಲ್ಲಿ ಯಾವುದೇ ಇದು ಸಂಕೋಚ ಪಡುವ ಅವಶ್ಯಕತೆ ಇಲ್ಲ. ಈ ಒಂದು ಸಭೆಯ ಪುರುಷೋತ್ತಮರು ಅವರು ಹೇಳಿದಂತೆ ನಮ್ಮ ಸಹಕಾರ ಸಂಘದ ನಮ್ಮ ಬ್ಯಾಂಕಿನ ನಿಮ್ಮ ಪ್ರತಿನಿಧಿಗಳು ಅವರೇ ಬಂದಿದ್ರು. ಅವರೇ ಹೇಳಿದ್ರು, ನಮ್ಮ ಅಧ್ಯಕ್ಷರು ಯಾವ ತರ ಬ್ಯಾಂಕಿನ ಕೆಎನ್ ರಾಜಣ್ಣವರು ನೀವು ಕೆಸಿಸಿ ಸಾಲನ ಈ ಸಹಕಾರ ಸಂಘಕ್ಕೆ 4 ಕೋಟಿಗೂ ಹೆಚ್ಚು ಕೂಡ ಕೊಟ್ಟಿದ್ದಾರೆ, ಇನ್ನೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಯಾವ ನಮ್ಮ ರಾಜಣ್ಣ ಅವರ ಉದ್ದೇಶ ಏನಪ್ಪಾ ಅಂತಂದ್ರೆ, ಪ್ರತಿಯೊಬ್ಬ ರೈತ ಸದಸ್ಯರು ಯಾವುದೇ ಒಂದು ಆರ್ಥಿಕ ಸಮಸ್ಯೆಯಿಂದ ಬಳಲಬಾರ್ದು. ಒಬ್ಬ ರೈತ ಎಷ್ಟು, ಯಾಕಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ವ್ಯವಸಾಯದಿಂದ ಯಾರಿಗೂ ಲಾಭ ಇಲ್ಲ. ಲಾಭ ಇರೋವಂಥದ್ದು ಕಡಿಮೆ. ಯಾರೋ ಅಡಿಕೆ ಬೆಳೆಗಾರರು ಅವರು ಇವರು ಸ್ವಲ್ಪ ಲಾಭ ತಗೋಬೋದು ಅಷ್ಟೇ, ಬಿಟ್ರೆ ಯಾವ್ದಾದ್ರು ನಿಮ್ಮ ರಾಜಣ್ಣವರು ನಿಮ್ಮ ಅಧ್ಯಕ್ಷ ಹೇಳ್ತಾ ಇದ್ರು, ಸರ್ ಲಾಸ್ಟ್ ಟೈಮ್ ಭತ್ತ ಹಾಕಿದ್ದೆ, ಈ ಸರಿ ಏನಿಲ್ಲ ಸರ್, ಏನೆಲ್ಲ ಲಾಸ್ ಆಗಿ ನಾವು ಕೊಟ್ಕೊಂಡು ತಿನ್ಬೋದು, ಆದ್ರೆ ಅದರಿಂದ ಏನು ಉಳಿಯಲ್ಲ ಅಂತಲೇ ನಿಮ್ಮ ಅಧ್ಯಕ್ಷ ಹೇಳ್ತಾ ಇದ್ರು. ಅದೇ ರೀತಿ ನಮ್ಮ ಅಧ್ಯಕ್ಷ ಅದಕ್ಕೋಸ್ಕರನೇ ನೀವು ಯಾವುದೇ
ಸಾಲ ಸಹಕಾರ ಸಂಘದಿಂದ ಒಂದು ವೈಯಕ್ತಿಕವಾಗಿರ್ಬೋದು, ಪಶುಸಂಗೋಪನೆಗೆ ಇರ್ಬೋದು. ಹಲೋ, ಈಗ ಕಂಪ್ಯೂಟರೈಸ್ ಆಗ್ತಾ ಇದೆ. ನಿಮ್ ಸರಿ ಬೇಕಾದ್ರೆ ಅಲ್ಲೇ ಬಂದು ತಗೊಳ್ಳಿ ಅಂದ್ರೆ ನೀವೆಲ್ಲರೂ ನಿಮ್ಗೆ ಅನುಕೂಲ ಆಗುತ್ತೆ ಅಂತಂದ್ರೆ ಬೇಕಾದ್ರೆ ಅಲ್ಲೇ ಬಂದು ಕಳ್ಸ್ಕೊಳ್ಳೋ ವ್ಯವಸ್ಥೆ ಮಾಡೋಣ. ಆಡಳಿತ ಮಂಡಳಿ ಚರ್ಚೆ ಮಾಡಿ ಯಾವ್ದಾದ್ರು ನೀವೆಲ್ಲ ಜವಾಬ್ದಾರಿ ಕೊಟ್ಟು ಮಾತಾಡೋದು. ಭಾಗ ನಮ್ಮ ಸಹಕಾರ ಸಂಘಕ್ಕೆ ಕೊಡ್ತೀರಾ. ದಯಮಾಡಿ ನಮ್ಮ ಸಂಘದಲ್ಲಿ ಏನಂದ್ರೆ ರೈತರಿಗೆ ಅನುಕೂಲವಾದಂತ ಕೆಲಸವನ್ನ ಮುಂಚೆ ಗೊಬ್ಬರ ಕೊಡ್ತಿದ್ವಿ, ಈಗ ಗೊಬ್ಬರ ನಿಲ್ಸಿದೀವಿ. ಮುಂದಿನ ಸರಿ ಗೊಬ್ಬರ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ನಿಮ್ಮೆಲ್ಲರ ಅತಿ ಹೆಚ್ಚು ಸಹಕಾರ ಇದ್ರೆ ಗೊಬ್ಬರ ಕೊಡಕ್ಕೆ ಒಂದು ವ್ಯವಸ್ಥೆ ಮಾಡಕ್ಕೆ ಇದು ಮಾಡ್ತೀವಿ. ರೈತರು ಏನೇ ಇದ್ರು ಮುಕ್ತವಾಗಿ ಬಂದು ನಮ್ಮ ಸೆಕ್ರೆಟರಿಗಳ ಹತ್ರ ಮಾತಾಡ್ಬೋದು, ನಮ್ಮ ಡೈರೆಕ್ಟರ್ಗಳ ಹತ್ರ ಮಾತಾಡ್ಬೋದು. ಇಲ್ಲಿ ಯಾವುದೇ ರೆಕಮೆಂಡೇಶನ್ ಬೇಕಿಲ್ಲ. ಒಂದ್ KCC ಲೋನ್ ತಗೋಬೇಕು ಅಂದ್ರೆ 16 ಜನ ರೆಕಮೆಂಡೇಶನ್ ಬೇಕು, ಅವ್ರು ಬೇಕು ಇವ್ರು ಬೇಕು ಅಂತಾರೆ. ಡೈರೆಕ್ಟ್ ಆಗಿ ಬಾಡಿ ತಗೊಂಡ್ಬಂದ್ರಿ, ಡೈರೆಕ್ಟ್ ಆಗಿ ಬಾಡಿಗೆ ಇಕ್ತಾರೆ, ಬಾಡಿಗೆ ಇಕ್ಕಿ KCC ಲೋನ್ ಕೊಡ್ತಾರೆ. ದಯಮಾಡಿ ಇಲ್ಲಿ ಅಂತ ವ್ಯವಸ್ಥೆ ಇದೆ, ತುಂಬಾ ಚೆನ್ನಾಗಿ ನಡೀತಾ ಇದೆ. ಎಲ್ಲರೂ ಸಹಕಾರ ಮಾಡಿ, ಸಹಕಾರ ಕೊಡಿ. ನಿಮ್ಮ ಷೇರು ಎಲ್ಲಾರ್ಗೂ ಸೈನ್ ಹಾಕಿಸ್ಕೊಂತಾರೆ. ಈಗ 1000 ಚಿಲ್ಲರೆ ಇದಾವೆ, ಮೊನ್ನೆ 300 ಮಾಡಿದ್ರು. ಇವಾಗ ಹೆಚ್ಚು ಕಮ್ಮಿ 1000 ಚಿಲ್ಲರೆ ಮೇಲೆ ಹಂಗೆ ಷೇರು ಎಲ್ಲರಿಗೂ ತಲುಪೈತಲ್ವಾ? ಎಲ್ಲಾರ್ಗೂ ಪಾಂಪ್ಲೆಟ್ ಬಂದಿದೆ ಅಲ್ವಾ? ಇನ್ನ ತಪ್ಪು ಆಗಲ್ಲ, ದಯಮಾಡಿ ಕ್ಷಮಿಸಿ. ಅದರಿಂದ ಹೋದ್ಸರಿ ಏನಾಗಿದೆ ಅಂತ ಗೊತ್ತಿಲ್ಲ. ಸುಮಾರು ಜನ ಏನು JBM ಬಂದಿದ್ರು, ನಮ್ಮ ಸೈನ್ ಹಾಕಿಸ್ಕೊಂಡಿದ್ರು, ನಮ್ಮನ್ನ ವೋಟಿಂಗ್ ಪವರ್ ತೆಗೆದಾಕೋರು ಅಂತ ಕಂಪ್ಲೇಂಟ್ ಹೇಳೋರು. ನಾವು ವೋಟ್ ಎಲೆಕ್ಷನ್ ಮಾಡಕ್ ಹೋದಾಗ ಮಲ್ಲೇಶ್ವರದಲ್ಲಿ ಸುಮಾರು ಜನ ಹೇಳೋರು, ದೇವರಳ್ಳಿ ಹೇಳೋರು, ಸುಮಾರು ಜನ ಹೇಳೋರು. ಇಂಥ ತಪ್ಪಾಗಲ್ಲ, ಇನ್ ಮುಂದೆ ಒಳ್ಳೆ ರೀತಿ ನಡ್ಕೊಂಡು ಹೋಗ್ತೀವಿ ಅಂತ ತಮ್ಮೆಲ್ಲರೂ ಒಂದಿಸ್ತಾ ಮಾತಾಡಕ್ಕೆ ಅವಕಾಶ. DCC ಬ್ಯಾಂಕ್ನ ಮಹಾ ಸಭೆ ಇತ್ತು. ನಮ್ಮ ಸಹಕಾರ ಸಚಿವರು ಹಾಗೂ ಸಹಕಾರ ರತ್ನರಾದಂತ KN ರಾಜಣ್ಣನವರ ಅಧ್ಯಕ್ಷತೆಯಲ್ಲಿ ಮಾನ್ಯ ನಮ್ಮ ನಿರ್ದೇಶಕರಾದಂತ ಹನುಮಾನಣ್ಣವರ ಘನ ಉಪಸ್ಥಿತಿಯಲ್ಲಿ ನಿನ್ನೆ ತಾನೇ ಸಭೆ ನಡೆಯಿತು. ಅವರು ಸಹಕಾರ ಸಚಿವರ ಬಗ್ಗೆ ಎಷ್ಟು 1.5 ಗಂಟೆ ನಮ್ಮ ರಾಜಣ್ಣ ಸಾಹೇಬರು ಅದು 1.5 ಗಂಟೆ ನಮಗೆ ತಿಳಿಸಿ ಹೇಳಿದ್ರು. ಸಹಕಾರದ ಅದೆಷ್ಟು ಶಕ್ತಿ ಇದೆ, ರೈತರಿಗೆ ಅದೆಷ್ಟು ಉಪಕಾರ ಇದೆ, ರಾಷ್ಟ್ರೀಕೃತ ಬ್ಯಾಂಕು ಸಹಕಾರ ಬ್ಯಾಂಕ್ ನ ಮಧ್ಯದಲ್ಲಿ ಏನಿದೆ ಅಂತ. ಆದ್ರೆ ನಮ್ಮ ರೈತರು ಇವತ್ತರೆಗೂ ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ಹೋಗಿ ಹೆಂಗಾರು ನೋವು ಪಡ್ತಾರೆ ಹೊರತು ಸಹಕಾರ ಸಂಘದಲ್ಲಿ ಯಾವುದೂ ಕಾರಣದಿಲ್ಲ. ನಿಮ್ಗೆ ಎಷ್ಟು ಇದರಲ್ಲಿ ಉಪಯೋಗ ಮತ್ತು ಎಷ್ಟು ಸುಲಲಿತವಾಗುತ್ತೆ ಅಂದ್ರೆ ದಯಮಾಡಿ ನೀವು ಏನೇನು ರಾಷ್ಟ್ರೀಕೃತ ತಾವು ಕಷ್ಟ ಟೈಮಲ್ಲಿ ಒಡವೆ ಇಡ್ತೀರಾ, ಆದ್ರೆ ಆ ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಕಾಯ್ತೀರಾ. ಅವ್ರು ಹೆಚ್ಚು ಕಮ್ಮಿ 1 ಗಂಟೆ ಆಯ್ತು ಅಂದ್ರೆ ಅರ್ಧಕ್ಕೆ ನಿಲ್ಸಿ ಊಟಕ್ಕೆ ಹೋದವ್ರು 3 ಗಂಟೆ ಆದ್ರೂ ಬರಲ್ಲ. ಆದ್ರೆ ನಮ್ಮ ಸಹಕಾರ ಸಂಘದಲ್ಲಿ ಖಂಡಿತ ಆಗಲ್ಲ. ಮೊನ್ನೆ ನಮ್ಮ ಸೆಕ್ರೆಟರಿಗಳು ಇರ್ಬೋದು, ನಿರ್ದೇಶಕರು ಇರ್ಬೋದು, ನಿಮ್ಮ ಕೆಲಸ ಆದ್ಮೇಲೆ ಬೇಕಾದ್ರೂ ಊಟ ಮಾಡುವಂತಹ ಅಭಿಮತ ಇರೋದು ಸಹಕಾರ ಬ್ಯಾಂಕ್ಗಳಲ್ಲಿ. ಅದೇ ರೀತಿ ತಮ್ಮನ್ನ ಅಮೌಂಟ್ ಅನ್ನ ರಾಷ್ಟ್ರೀಕೃತ ಬ್ಯಾಂಕ್ ಗಿಂತ 2% ಸಹಕಾರ ಬ್ಯಾಂಕ್ ಜಾಸ್ತಿ ಕೊಡುತ್ತೆ. ತಾವು ಏನ್ ಡಿಪಾಸಿಟ್ ಇಡ್ತೀರಾ ಅದು ನಮ್ಮಲ್ಲಿ, ಅದರಲ್ಲಿ ನೀವು ಬೆಳಿತೀರಾ ಹಾಗೂ ನಮ್ಮ ಬ್ಯಾಂಕು ಬೆಳೆಯುತ್ತೆ. ಮುಂದೆ ಎಲ್ಲರೂ ಶಕ್ತಿಯುತ ಆಗುತ್ತೀವಿ. ಯಾವುದೇ ರೀತಿ ಸರ್ಕಾರ ಆಗ್ಲಿ 1 ರೂಪಾಯಿ ಸಹಕಾರ ಬ್ಯಾಂಕ್ಗಳಿಗೆ ಬಡ್ಡಿ ಆಗ್ಲಿ ಏನೇ ಆಗ್ಲಿ ಸರ್ಕಾರ ಯಾವ ಸರ್ಕಾರನೂ ಕೊಡ್ತಿಲ್ಲ. ಇನ್ನು ಸರ್ಕಾರಗಳು ಬಾಕಿ ಇದಾವೆ. ನೀವು ಕಟ್ಟೋ ದುಡ್ಡಲ್ಲೇ ನಿಮ್ಮ ಲಾಭ. ನೀವು ಎಷ್ಟು ಸಹಕಾರನ ಬೆಳೆಸ್ತಿರೋ ನಮ್ಮ ಬ್ಯಾಂಕ್ಗಳು ಅಷ್ಟೇ ರೀತಿಯಾಗಿ ಏಳಿಗೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ನೀವೇನೇ ಒಂದು ಹಸು ಲೋನ್ಗೆ ಬೇಕು ಅಂದ್ರೆ ಬ್ಯಾಂಕ್ಗಳಿಗೆ ಆಗಲಿ ಹಾಗೂ ಪಶು ಆಸ್ಪತ್ರೆಗೆ ಆಗಲಿ ಎಷ್ಟು ನೀವು ಅಲ್ಲಿ ಅಲಿಬೇಕು ಅನ್ನೋದು ನಿಮ್ಗೂ ಗೊತ್ತು, ನಮಗೂ ಗೊತ್ತು. ಆದ್ರೆ ಮುಂದಿನ ದಿನಗಳಲ್ಲಿ ಮಾನ್ಯ KN ರಾಜಣ್ಣ ಸಾಹೇಬರು ಹೇಳಿದಾಗೆ ಹಸು ಲೋನ್ ಸಮೇತ ಒಂದು KCC ಅಂದ್ರೆ ರೈತರಿಗೆ ಹೊರೆ ಆಗ್ದಂಗೆ ಹಸು ಲೋನ್ ಸಮೇತ ಯಾವುದೇ ರೀತಿ ಬಡ್ಡಿ ಇಲ್ದಂಗೆ ಏನು ರೈತ ಅದರಲ್ಲಿ ಉತ್ಪಾದನೆ ಮಾಡ್ಕೊಂಡು ಅವನೇ ಬಡ್ಡಿ ಇಲ್ದಂಗೆ ಸರ್ಕಂತ ಒಂದು ವ್ಯವಸ್ಥೆನ ಮೊನ್ನೆ ರಾಜಣ್ಣ ಸಾಹೇಬರು ಮಾಡ್ಬೇಕು ಅಂತ ಈಗಾಗಲೇ ಮನಸ್ಸಿಗೆ ಹಾಕೊಂಡಿದ್ದಾರೆ. ರೈತರಿಗೆ ಎಷ್ಟು ಬೇಕೋ ಅಷ್ಟುನು, ಷೇರುದಾರರಿಗೆ ಎಷ್ಟು ಬೇಕೋ ಅಷ್ಟುನು ಸ್ಪರ್ಧಿಸಬೇಕಾದ್ರೆ 1000 ರೂಪಾಯಿ ಕಟ್ಟೆ ಇರ್ಬೇಕು ಷೇರು, ಇಲ್ಲ ಅಂದ್ರೆ ನಿಮ್ಮನ್ನ ತಗೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಪರಿಶೀಲಿಸ್ತಾರೆ. ಆದ್ರಿಂದ ದಯವಿಟ್ಟು ತಾವೆಲ್ಲರೂ ಇಷ್ಟು ಸೌಮ್ಯತೆಯಿಂದ ಕೂತು ಎಲ್ಲವನ್ನು ಆಲಿಸಿಕೊಂಡು ಕೇಳಿದ್ದೀರಿ. ಆದ್ರಿಂದ ನಿಮ್ಮೆಲ್ಲರಿಗೂ ಒಂದು ಸರ್ತಿ ಎಲ್ಲರ ಪರವಾಗಿಯೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.